ಹಾಯ್ ಹಲೋ ವೈಫ್ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಟಿಪ್ ಚಾನಲ್. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಮಂಗಳಗಳು ಎರಡೂ ಹೆಂಗೆ ನಿಂತಿದ್ದಾವೆ. ಗುಡ್ ಮಾರ್ನಿಂಗ್ ಲಿಯೋಮಿ. ಗುಡ್ ಮಾರ್ನಿಂಗ್ ಗುಮ್ಮು ಗುಡ್ ಮಾರ್ನಿಂಗ್ ಗುಮ್ಮು. ಓಹ್ ಬನ್ನಿ ಗಾಯ್ಸ್, ಇವಾಗ ಟಿಫನ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಟಿಫನ್ ಪ್ಲ್ಯಾನ್ ಇವೆಲ್ಲ ಜೋಡಿಸ್ಬೇಕು ಫ್ರಿಜ್ ಒಳಗಡೆ. ಬನ್ನಿ ಟಿಫನ್ ಪ್ಲ್ಯಾನ್ ಮಾಡಿ ಇಟ್ಸ್ಕೊ. ಅವಲಕ್ಕಿ ಅಂತೀನಿ, ಅವಲಕ್ಕಿ ಏನಮ್ಮ, ಅವಲಕ್ಕಿನ ಬನ್ನಿ ಗೈಸ್. ಈಗ ಓಹೋ ಎಲ್ಲ ಬಟ್ಟೆಗಳೆಲ್ಲ ನೋಡಿ, ಆಂಜನೇಯ ಬೆಳಗ್ಗೆ ಮತ್ತು ಆಚೆ ವೆದರ್ ತೋರಿಸ್ತೀನಿ ಬನ್ನಿ. ನಮ್ಮದು ಮನೆದು ತೋರಿಸ್ತಿರ್ತೀನಿ, ದಿನ ತೋರಿಸ್ತಿರ್ತೀನಿ. ನೀವು ಮೈಂಡ್ ಫ್ರೆಶ್ ಆಗಿ ನೋಡಬೇಕಾದ್ರೆ ನೋಡಿ. ಎರಡು ಮ್ಯಾಟ್ಗಳೆಲ್ಲ ಇಲ್ಲೇ ಹಾಕಿದ್ದಾರೆ ನೋಡಿ. ವೆದರ್ ಏನು ಕ್ರೇಜಿ ಆಗಿದೆ. ಈಗ ಬನ್ನಿ, ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಸ್ಕೂಲ್ಗೆ ಹೋಗಬೇಕು. ಸ್ಕೂಲಿಗೆ ಪ್ಲ್ಯಾನ್ ಮಾಡುವ. ಕರೆಂಟ್ ಬೇರೆ ಇಲ್ಲ, ಲಿಫ್ಟು ಬೇರೆ ಇಲ್ಲ. ಲಿಫ್ಟ್ ಇನ್ನೂ ಹೆಚ್ಕೊಳ್ಳೋಂಗಿಲ್ಲ. ನಾವು ಮೆಟ್ಲಲ್ಲಿ ನಡೆದಾಗ ಅಭ್ಯಾಸ ಮಾಡ್ಕೋಬೇಕು. ಲಿಫ್ಟ್ ಹೆಚ್ಕೊಂಡ್ರೆ ಅಷ್ಟೇ. ಈಗ ನೋಡಿ, ಇವಾಗ ಅವಲಕ್ಕಿ ತೊಗೊಂಡು ಹೋಗ್ತೀನಿ. ಬನ್ನಿ ಹೆಚ್ಕೊ ಒಂದು ಬಾ ಈಗ ಮನೆಗೆ. ಒಬ್ಬಳ ಮೇಲೆ ಬಿಟ್ಟಿರೋದ, ಎಲ್ಲೋದ್ಲಿಳು ವಾಡೆ ಬಡಿ, ಈಗ ಶೆದರ್ಸ್ಬೇಡ. ಆಂಟಿ ಬೇರೆ ಬಂದಿಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕೀಗ. ನೈಟ್ ಬೇರೆ ಆಂಟಿ ಕ್ಲೀನ್ ಮಾಡ್ಬಿಟ್ಟೆ, ಗಿಡ ಬೇರೆ ಹೇಳ್ಬಿಟ್ಟೆ. ಈಗ ನೋಡ್ರಿ ನಾನೇ ಕ್ಲೀನ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಬರ್ತಾಳೆ ಮುಂಗುಲಿಯೋ. ಮುಂಗುಲಿಯೋ. ಇವಾಗ ಸ್ವಲ್ಪ ಎಡಿಟಿಂಗ್ ವರ್ಕ್ ಮುಗಿಸ್ಬಿಟ್ಟು ಎಲ್ಲ ವಾಶ್ ಮಾಡ್ಕೊಟ್ಟಿದ್ದೆ. ಆಂಟಿ ಬರ್ತಿದ್ದಾರೆ, ಫೋನ್ ಮಾಡಿದೆ ಇವಾಗ. ನೋಡಿ ಎಷ್ಟು ನೀಟಾಗಿ ಸ್ಟಾಪ್ ಮಾಡ್ತಾರೆ ಇವರು. ಏನು ಬಿಡಿ, ಇವೆಲ್ಲ ಪ್ರೊಫೆಷನಲ್ ಸೆಲ್ಫಿಶ್ ಅಂತ ಏನಿ ಶೆಫ್ ಅನ್ನೋಕ್ಕೆ. ಮನೆಗೆ ಬೇಕು ಮತ್ತು ಫ್ರೆಶ್ ಅಪ್ ಆಗಿದೆ, ಸ್ನಾನ ಮಾಡ್ಕೊಂಡು. ಕರೆಂಟ್ ಬೇರೆ ಇಲ್ಲ, ಚಾರ್ಜ್ ಹಾಕಬೇಕು. ಸಿಕ್ಕಾಗ್ತಿದೆ, ನಾಳೆ ಏನು ಮಾಡುವ ಅಂತ. ಇವಳು ಬೇರೆ ನಮ್ಮ ಕಾಲ್ಗೆ ಸಿಗ್ತಾಳೆ ಇವಳು. ನೋಡಿ ಇಲ್ಲಿ ನನಗೆ ಬರೀ ಕಚ್ಚಕ್ಕೆ ಬರ್ತಾಳೆ ಇವಳು. ಮಂಕುಳು ಗುಮ್ ಆಯಿತು. ನಾನು ಆಡ್ಕೊತಾರೆ ನೋಡಿ. ಅಲ್ಲಿ ಇಸ್ಕೊ ಟಿಫನ್ ಮಾಡುವ ಟೈಮ್ ಆಯ್ತು. ಈಗ ಓಲಕ್ಕಿ ಘಮ ಅಂತಿದೆ. ಜನ ಎಕ್ಸಿಸ್ಟಿವ್ ಫ್ಯಾನ್ ಯಾವಾಗಲೂ ಹಾಕಿರ್ತಾಳೆ. ಬನ್ನಿ ಟಿಫನ್ ಮಾಡುವ ಈಗ. ಹಾಕೊಂಡು ಒಳಗೂ ಹಾಕಿ ಇಟ್ಸ್ಕೋ. ಇಷ್ಟೊಂದು ಹಾಕಿರೋದ, ಇಷ್ಟು ಹೇಳಿದ್ರು ಕೇಳಲ್ಲ. ಇಷ್ಟು ಎಣ್ಣೆ ತಿನ್ನಬಾರ್ದು ಯಾವತ್ತೂ. ತಿನ್ಬೋದು ಆಲ್ರೆಡಿ ಅವಳು. ಲಿಯೋ ಫುಲ್ ರೆಡಿ ಆಯಿತು. ಇವಾಗ ಸ್ಕೂಲ್ ಓಡಬೇಕು. ನೋಡಿ, ಎರಡು ಮಂಗಗಳು ಆಟ ಆಡ್ತಾ ಇದ್ದಾವೆ. ಇದೊಂದು ಇಲ್ಲೆಲ್ಲ ಹೋಗೈತೆ ನೋಡಿ, ಇಲ್ಲಿ ಹೋಗೈತೆ. ಇದೊಂದು ಇಲ್ಲಿ ಹೋಗೈತೆ. ಓಕೆನಾ, ಬಾಯ್. ಫ್ರೆಶ್ ಅಪ್ ಇಲ್ಲೂ ಏನೋ ಮಾಡ್ಕೊಂಡಿರೋದು. ಯಾಕಂದ್ರೆ ನಾನೀಗ ಮಂಗ ನೀನು ಕನ್ಫ್ಯೂಷನಲ್ಲಿ ಇದ್ದೀನಿ ಗೈಸ್. ಫುಲ್ ಕನ್ಫ್ಯೂಷನ್ನು. ಏನು ಮಾಡಬೇಕು, ಏನು ಗೊತ್ತಾಗ್ತಾ ಇಲ್ಲ. ಒಂದು ಮಾಡಬೇಕು ಅಂತಂದರೆ ಇನ್ನೊಂದು ಆಫರ್ ಬಂದಿರುತ್ತೆ, ಆಫರ್ ಕ್ಲೋಸ್ ಆಗುತ್ತೆ, ಮತ್ತು ಅದೇ ಆಫರ್ಗೆ ಹೋಗಬೇಕು. ಏನಕ್ಕೋ ಒಂದು ಅರ್ಥ ಆಗಿರಲ್ಲ. ಎಲ್ಲ ಫುಲ್ ಕನ್ಫ್ಯೂಷನಲ್ಲಿ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಬಟ್ ಈ ಜನವರಿ ಎಂಡೊಳಗೆಲ್ಲ ಕ್ಲಿಯರ್ ಮಾಡ್ಕೊಡ್ಬೇಕು. ಸೊ ಸಂಕ್ರಾಂತಿ ನಮ್ಮ ಕನ್ನಡಿಗರ ಹೊಸ ವರ್ಷ, ಅಷ್ಟರೊಳಗೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಬೆಳೆಸ್ಕೊ. ನೋಡೋ ಮನೆಗೆ ಸ್ಕೂಲ್ಗೆ ಓಡಬೇಕು. ನೋಡಿ ಗೈಸ್, ನ್ಯೂ ಇಯರ್ ಸ್ಟೈಲು ಚೆನ್ನಾಗಿದೆ, ಕಮೆಂಟ್ ಮಾಡಿ. ಪ್ಲಸ್ ಬೈಕ್ ಚೆನ್ನಾಗಿ ಕಾಣುತ್ತೆ, ಈ ಥರ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ನಾನು ಸಣ್ಣ ಆಗಬೇಕು. ಮತ್ತೆ ಸ್ಕೂಲ್ ಬಂದಿದ್ದೀನಿ ನೋಡಿ. ತಲಾಟೆ ನನ್ನ ಮಗನೇ. ಈಗ ಸ್ಕೂಲ್ ಮುಗಿಸ್ಕೊಂಡು ಇನ್ನೊಂದು ಸ್ಕೂಲ್ ಬಂದಿದ್ದೀನಿ. ಸ್ಕೂಲ್ ಮತ್ತೆ ಮುಗಿಸಿ ಮತ್ತೆ ಮನೆ ಹೋಗ್ತೀನಿ. ನೋಡಿ ಗಾಯ್ಸ್, ನಮಗೆ ಬಂದಿರೋ ಒಂದು ಗುಡ್ ನ್ಯೂಸ್ಗೆ ನನಗೆ ಸ್ವೀಟ್ ಏನು ಮಾಡಿದ್ದಾರೆ ಇವತ್ತು ಗಾಯ್ಸ್. ಎಂಥ ಖುಷಿ ವಿಷಯ ಅಂತಂದರೆ ನಾನು ನಿಮಗೆ ಲಾಗಲ್ಲಿ ಹೇಳ್ತೀನಿ, ಅದು ತೊಗೊಬಂದು ತೋರಿಸ್ತೀನಿ. ಆ ಖುಷಿ ವಿಷಯಕ್ಕೆ ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಮೇಡಮು. ಥ್ಯಾಂಕ್ ಯು ಸೋ ಮಚ್. ವಾವ್ ಗೈಸ್, ಕ್ರೇಜಿ. ನೋಡುವ ನಿನಗೆ ಇಷ್ಟ ಆಗುತ್ತಾ ಅಂತ. ನಾನು ತಿನ್ನಿ, ಬಿಸಿ ಇರಬೇಕಿದು. ಬಿಸಿನೇ ಇದೆ. ಓ ಕ್ರೇಜಿ ಗೈಸ್, ನನಗೆ ಸಖತ್ ಇಷ್ಟ. ಈ ಸ್ಕೂಲ್ ಮುಗಿಸ್ಕೊಂಬಂದು ಚಾರ್ಜರ್ ಬೇರೆ ಇಲ್ಲ. ಬಿಸಿ ಇದೆ ಬೇಗ. ಮತ್ತೆ ಸುಡುತ್ತೈತೆ. ಅಷ್ಟು ಹುಡುಗ ತಿನ್ಸ್ಬಿಟ್ರೆ ತೊಳ್ಳೋಳು ತಣ್ಣಗಿರುತ್ತೆ. ಕ್ರೇಜಿ ಅಕ್ಕವಾ. ಎಮ್ಮೆ ಸೂಪರ್ ಗೈಸ್. ನೋಡಿ ಗೈಸ್, ನಮ್ಮದು ಗುಮ್ಮು ಹೆಂಗಾಡ್ತಿದೆ ಗೈಸ್. ಇವತ್ತಿನ ಕಂಟೆಂಟ್ ಏನು ಅಂತಂದರೆ, ನಾವು ಫ್ಯೂಚರಲ್ಲಿ ಒಂದು ನೋಡಿ
ಏನೋ ಪ್ಲ್ಯಾನ್ನ. ಬಟ್ ಆ ಪ್ಲ್ಯಾನ್ ಇವಾಗ ನಮ್ಮದು ಅದೇ ಹೊಡಿಕೊಂಬಂದಿದೆಯೋ ಒಟ್ಟಾರೆ ಏನೋ ಒಟ್ಟು ಒಂದು ಪ್ಲ್ಯಾನ್ ಬಂದಿದೆ. ಸೊ ಆ ಪ್ಲ್ಯಾನು ಹೇಳಬೇಕು. ಬಟ್ ಏನು ಪ್ಲ್ಯಾನು ಅಂತಂದರೆ, ಸೊ ಗೈಸ್ ನಾನು ಪ್ರಾಪ್ಟಾಗಿ ಹೇಳ್ತೀನಿ, ಆ ಮನೆ ಖಾಲಿ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀವಿ. ಸೊ ಆ ಮನೆ ಖಾಲಿ ಮಾಡ್ತೀನಿ. ಸೊ ಏನು ಅಂತಂದರೆ, ಎಲ್ಲೋ ನಾನು ಅಮೌಂಟನ್ನ ವೇಸ್ಟ್ ಮಾಡ್ತಾಯಿದ್ದೀನಿ, ಎಲ್ಲೋ ಒಂದು ಅಮೌಂಟನ್ನ ದುಡ್ಡನ್ನ ಕಳೀತಾ ಇದ್ದೀನಿ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ನಾನು ಥಿಂಕ್ ಮಾಡಿದ್ದೀನಿ ಮನೆ ಖಾಲಿ ಮಾಡೋಣ ಅಂತ. ಅದೊಂದು ಅದಾದಮೇಲೆ ಮತ್ತೆ ನಾನು ತುಂಬ ನಂಬಿಟ್ಟೆ, ತುಂಬ ಟ್ರಸ್ಟ್ ಮಾಡಿದೆ ಹುಡುಗರುಗಳ್ನ, ಟೀಮ್ನ, ಅದು ಇದು ಏನೇನೋ ತುಂಬ ಮೋಸ ಹೋಗ್ಬಿಟ್ಟೆ. ಸೊ ಅದೆಲ್ಲ ಒಂದು ನನಗೆ ಮೈನಸ್ ಪಾಯಿಂಟ್ ಆಯಿತು, ಅದೊಂದಾಯಿತು. ಅದಾದಮೇಲೆ ಮತ್ತು ಮನೆ ಬಾಡಿಗೆಗೆ ದುಡ್ಡು ತುಂಬ ವೇಸ್ಟ್ ಮಾಡಿ 12,000 ಮತ್ತು ಬಾಡಿಗೆ, ಅದು ಮೇಂಟೆನೆನ್ಸ್, ಅದು 14,000-15,000 ತುಂಬ ಅಮೌಂಟ್ ವೇಸ್ಟ್ ಮಾಡ್ತೀವಿ ಏನಮ್ಮ. ಸೊ ಇದು ನನ್ನ ಮೈಂಡಲ್ಲಿಲ್ಲ. ಸೊ ಇವ್ರು ಪ್ಲ್ಯಾನ್ ಮಾಡೋದು ಒಂದಿನ ನಮ್ಮ ರೆಂಟ್ ಎಷ್ಟು ಬರುತ್ತೆ, ನಾವು ಎಷ್ಟು ವೇಸ್ಟ್ ಮಾಡ್ತಿದ್ದೀವಿ, ಅಮೌಂಟ್ನ ಎಷ್ಟು ವೇಸ್ಟ್ ಮಾಡ್ತಿದ್ದೀವಿ, ಎಲ್ಲೆಲ್ಲಿ ಕಳೀತಾ ಇದ್ದೀವಿ. ಸೊ ಅದನ್ನು ನಮ್ಮ ಫ್ಯೂಚರ್ಗೆ ನಾವೇ ಸೇವ್ ಮಾಡ್ಕೋಬೇಕು. ಸೊ ಫ್ಯೂಚರಲ್ಲಿ ನಮ್ಗೆ ಏನೋ ಒಂದು ಸ್ಟಾರ್ ಆಗಿ ನೇಮ್ ಆಗಿ ಏನೋ ಒಂದು ದುಡ್ಡು ಬಂದು ಬರುತ್ತೆ. ಫ್ಯೂಚರ್ ನನ್ನ ತುಂಬ ಪ್ಲ್ಯಾನ್ ಇದೆ. ಸೊ ಬಟ್ ಇವಾಗ ನಾವು ಪ್ರೆಸೆಂಟ್ ಸ್ಟ್ಯಾಂಡ್ ಇಲ್ಲ ಅಂದರೆ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿದ್ರು ಸೊ ಏನೂ ಆಗಲ್ಲ. ಸೊ ಅದಕ್ಕೋಸ್ಕರನೇ ಪ್ರೆಸೆಂಟ್ನ ನಾವು ಥಿಂಕ್ ಮಾಡಿ, ಪ್ರೆಸೆಂಟಲ್ಲಿ ನಾವು ಸ್ಟ್ಯಾಂಡ್ ತೊಗೊಂಡು, ಪ್ರೆಸೆಂಟಲ್ಲಿ ನಾವು ಸ್ಟಿಲ್ ಆಗಿದ್ದು ಲೈಫಲ್ಲಿ ಏನಾದ್ರು ಒಂದು ಸಕ್ಸಸ್ ಮಾಡಬೇಕು ಅಂತಂದರೆ, ದುಡ್ಡನ್ನ ಉಳಿಸ್ಬೇಕು ಅಂತ ಪ್ಲ್ಯಾನ್ ಬಂತು. ಸೊ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ, ಮತ್ತು ಇನ್ನೊಂದು ಗೂಗಲ್ ಯೂಟ್ಯೂಬಿಂದ ನನಗೆ ರೆವಿನ್ಯೂನು ಮತ್ತು ಪ್ರತಿಯೊಂದು ಎಲ್ಲ ನನಗೆ ಇವಾಗ ತುಂಬ ಪಾಸಿಟಿವ್ ಇದೆ. ಸೊ ಈ ಟೈಮಲ್ಲಿ ನಾವು ಆದಾಗ 2026 ನನಗೆ ನಮ್ಮ ಅಪ್ಪ ಅಮ್ಮಂದೊಂದು ಕಾಲ್ ಬರುತ್ತೆ. ಸೊ ಅದನ್ನೆಲ್ಲ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅದನ್ನು ಬೇರೆ ಲಾಗಲ್ಲಿ ಬರುತ್ತೆ. ಸೊ ಅಪ್ಪ ಅಮ್ಮನೊಂದು ಕಾಲ್ ಬರುತ್ತೆ, ನಮ್ಮ ಅಪ್ಪ ಅಮ್ಮಂದು. ಸೊ ಅದೇನೋ ಆಗುತ್ತೆ. ಸೊ ಅದು ಪಾಸಿಟಿವೇ ಗೈಸ್, ಅಪ್ಪ ಅಮ್ಮನೊಂದು ಕಾಲ್ ಬರುತ್ತೆ. ಸೊ ಅದೊಂದು ನಿಮ್ಮ ಕಂಟೆಂಟಲ್ಲಿ ಅದನ್ನು ಲಾಗ್ ಶೂಟ್ ಮಾಡಿ ತೋರಿಸ್ತೀನಿ. ಬಟ್ ಏನು ಅಂತ ಅಂದರೆ, ಇವಾಗ ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಆಗುತ್ತೆ. ಸೊ ಒಂದು ಜೊತೆ ಸೇರ್ತೀವಿ, ಏನೋ ಇವಳಿಗೂ ಖುಷಿ ಅನಿಸುತ್ತೆ. ಸೊ ಅದೆಲ್ಲ ಇವಳೇ ಪ್ಲ್ಯಾನ್ ಮಾಡಿದ್ಲು. ಸೊ ನಾನು ಇವಳು ತುಂಬ ಪ್ರೌಡ್ ಫೀಲ್ ತೊಗೋಬೇಕು. ಬಟ್ ನಾನು ಹಂಗೆ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಅಲ್ಲಿ ಎಷ್ಟು ಬಾಡಿಗೆ ಪರವಾಗಿಲ್ಲ, ಅಲ್ಲಿ ಇದು ಮಾಡಬೇಕು, ಅಲ್ಲೆಲ್ಲ ಇದು ಮಾಡಬೇಕು. ಸೊ ಅದೆಲ್ಲ ಪ್ಲ್ಯಾನ್ ಮಾಡಿದೆ. ಸೊ ಬಟ್ ನಾನು ಥಿಂಕ್ ಮಾಡ್ತಿರೋದು ಏನು ಅಂತಂದರೆ, ಲೈಫಲ್ಲಿ ಏನೇ ಆಗಲಿ ಜೊತೆಗಿದ್ದವರು, ಜೊತೆಗೆ ಬಂದವ್ರನ್ನ ನಾವು ಯಾವತ್ತೂ ಕೈ ಬಿಡ್ಬೋದು, ಜೊತೆಗೆ ಆರಾಮಾಗಿ ನಿಮಗೆ ಪೀಸಾಗಿರಬೇಕು. ಸೊ ಇವತ್ತಿನ ಪ್ಲ್ಯಾನಲ್ಲಿ ಏನು ನಾವು ಮನೆ ಖಾಲಿ ಮಾಡ್ತಿದ್ದೀವಿ, ಅದೇ ಕಂಟೆಂಟ್ ಶೂಟ್ ಹೇಳೋದಿತ್ತು. ಸೊ ಇವತ್ತಿನ ಏನು ಅಂದರೆ, ಮನೆ ಫುಲ್ ಖಾಲಿ ಮಾಡ್ತಾಯಿದ್ದೀನಿ, ಮನೆ ಹತ್ರ ಬಿಟ್ಟೆ. ಸೊ ಏನು ಪ್ಲ್ಯಾನು ಅಂತ ಅಂದರೆ, ಅದೇ ಮನೆ ಖಾಲಿ ಮಾಡಬೇಕು ಅಂತ ಅವಳೇ ಪ್ಲ್ಯಾನ್ ಇರ್ಬೋದು. ನಮ್ಮ ಬ್ಲಾಗಲ್ಲಿ ಹೇಳಬೇಕು ಅಂತ ಸುಮ್ಮನೆ ಒಂದು ರೈಡ್ ಬಂದಿದ್ದು, ಏನೋ ಹಿಂಗೆ ನನಗೊಂಥರ ಖುಷಿ ಗೈಸ್ ನೋಡಿ. ಹಿಂಗೆ ಬೈಕಲ್ಲಿ ರೈಡ್ ಬಂದುಬಿಟ್ಟು ಇದೆಲ್ಲ ಶೇರ್ ಮಾಡ್ಕೊಂಡ್ರೆ ಏನೋ ಒಂಥರ ಪೀಸ್, ಏನೋ ಒಂದು ಕನ್ಸೆಕ್ಷನ್ ಇರಲ್ಲ, ಏನೂ ಇರಲ್ಲ. ಸೊ ಮೇನ್ ಪ್ರಾಪರ್ ಬಂದು ಇವತ್ತಿಂದು ಕಂಟೆಂಟ್ ಶೂಟ್ ನಮ್ಗೆ ಹೊತ್ತು ಹೇಳ್ತೀನಿ, ಮನೆ ಖಾಲಿ ಮಾಡೋದ್ರಿಂದ ಫಿಕ್ಸ್ ಆಗಿದ್ದೀನಿ ಗೈಸ್. ಮನೆ ಖಾಲಿ ಮಾಡ್ತಾಯಿದ್ದೀವಿ. ಅದಾದಮೇಲೆ ಮತ್ತು ಇನ್ನೊಂದು, ನಾವು ಎಷ್ಟೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಅದನ್ನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲೇ ತೋರಿಸ್ತೀನಿ, ಈ ವ್ಲಾಗಲ್ಲಿ ಬೇಡ. ಸೊ ನಾನು ಹೇಳೋದು ನಿಮ್ಗೆ ಒಂದೇ ಮತ್ತು ಈ ವ್ಲಾಗದ ಮೂಲಕ ಹೇಳೋದೇನು ಅಂತಂದರೆ, ಸೊ ನಿಮ್ಮ ಜೊತೆ ಯಾರಿರ್ತಾರೆ ಅವ್ರನ್ನ ಎಷ್ಟಲ್ಲಿರಬೇಕು ಅಷ್ಟರಲ್ಲಿ ಮಾತ್ರ ಹಿಡ್ಕೊಳ್ಳಿ. 2025 ಕಲ್ತಿರೋ ಪಾಠ ನಾನು. ಅದು ಬಿಟ್ಬಿಟ್ಟು ಅತಿಯಾಗಿ ಅವರೆಲ್ಲ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಾಗಲಿ, ಅವ್ರ ಹತ್ರ ಎಲ್ಲ ಹಂಚ್ಕೊಳ್ಳೋದಾಗಲಿ, ಇವೆಲ್ಲ ಮಾಡಿದ್ರೆ ಎಫೆಕ್ಟ್ ನಿಮಗೆ ಬೀಳುತ್ತೆ, ನಿಮಗೆ ಬೀಳುತ್ತೆ. ಸೊ ಆ ಕಾರಣದಿಂದ ನೀವು ಯಾರೂ ಏನು ಶೇರ್ ಮಾಡ್ಕೊಳ್ಳೋಕೆ ಹೋಗಿ ಗೈಸ್. ಈ ವ್ಲಾಗ್ ಇಷ್ಟ ಆಗಿದೆ